ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಾಸ್ತಿ ಪ್ರಾಫಿಟ್ ಆಗಿರೋ ಸ್ಕ್ರೀನ್ ಶಾಟ್ಸ್ ನ ಹಾಕ್ತಾರೆ. ಸೊ ಅವಾಗ ಏನಾಗ್ತಾರೆ ಅಂತಂದ್ರೆ ಜನಗಳು ನೋಡ್ದಾಗ ಓ ನಾವು ಹಿಂಗೆ ಆಗ್ಬಿಡ್ತೀವಿ ಈ ತರ ಮೈಂಡ್ ಸೆಟ್ ಇಟ್ಕೊಂತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ನಾವು ಏನು ಸ್ಟಾರ್ಟಿಂಗ್ ಅಲ್ಲಿ ನಾವು ಅಷ್ಟು ಪ್ರಾಫಿಟ್ ಮಾಡ್ಬೇಕಂದ್ರೆ ನಮ್ಗೆ ಎಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ, ನಾವ್ ಎಷ್ಟು ಲಾಟ್ ಅಲ್ಲಿ ತಗೋಬೇಕು ಅದೆಲ್ಲ ಏನು ಗೊತ್ತಿರಲ್ಲ ಅವರಿಗೆ. ಹೌದು. ಸೊ ಹಿಂಗಾಗಿ ತುಂಬಾ ಕಡೆ ಮೋಸ ಹೋಗ್ತಿದಾರೆ. ಯಾಕೆಂದ್ರೆ ಅವ್ರು ಬೇರೆ ಎಲ್ಲೋ ಹೋಗಿ ನಮ್ ತರ ಲಾಸ್ ಮಾಡ್ಕೋಬಾರ್ದು, ಏನು ಗೊತ್ತಿರಲ್ಲ, ಸುಮ್ನೆ ಕ್ಯಾಪಿಟಲ್ ಯಾರೋ ಹೇಳಿದ್ರು ಅಂತ ಹಾಕಂತಾರೆ, ಯಾರೋ ಟ್ರೇಡ್ ಹೇಳಿದ್ರು ಮತ್ತೆ ಟಿಪ್ಸ್ ಹೇಳಿದ್ರು ಈ ತರ ಎಲ್ಲ ಮಾಡ್ಕೊಂಡು ದುಡ್ಡು ಕಳ್ಕೊಂತಾರೆ. ಬಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಮ್ಗದ್ರ ಅನುಭವ ಏನು ಅಂತ ಗೊತ್ತಿರುತ್ತೆ. ಹೌದು. ಬಟ್ ಇವಾಗ ಏನಂದ್ರೆ ಯಾರೇ ಏನ್ ಹೇಳಿದ್ರು ನಮ್ಗ ಅದ್ ತಲೆಗೆ ಹೋಗ್ತಾ ಇಲ್ಲ. ನಾನ್ ಸ್ವಂತವಾಗಿ ಕಲಿತಾ ಇದ್ದೀನಿ, ನಮ್ ಗೈಡ್ ಇದಾರೆ, ನಮ್ ಸರ್ ಇದಾರೆ, ಅವ್ರ ಏನ್ ಹೇಳ್ಕೊಟ್ಟಿದಾರೆ ನಾನು ಅದನ್ನ ಫಾಲೋ ಮಾಡ್ತೀನಿ. ಸರ್ 1 ವರ್ಷ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ 5 ಮಂತ್ಸ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಸೊ 5 ಮಂತ್ಸ್ ಇಂದ ಎವ್ರಿ ಡೇ 2 ಕ್ಲಾಸಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಸಹ ತುಂಬಾ ಚೆನ್ನಾಗಿ ಸೊ ಇಂಪ್ರೂವ್ ಆಗಿದ್ದೀರಾ. ಡೈಲಿ 1:3 ಬುಕ್ ಮಾಡೋದು, 100 ಪಾಯಿಂಟ್ಸ್ ಬುಕ್ ಮಾಡೋದು, ಆ ರೀತಿ ಒಂದು ರೇಂಜ್ ಬಂದಿದೆ. ಸೊ 1 by 1 ಹೇಳಿ ಸರ್, ನಿಮಗೆ ಯಾವ ರೀತಿ ಇದೆ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಗೆ ಬಂದ ಮೇಲೆ? ಸೊ ಬಿಫೋರ್ ಕಮಿಂಗ್ ಟು ದ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ, ಆಫ್ಟರ್ ಕಮಿಂಗ್ ಟು ದ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ, ಯಾವ ರೀತಿ ಇದೆ ಸರ್ ನಿಮ್ಮ ಸೈಕಾಲಜಿ? 1 by 1 ಹೇಳಿ ಸರ್. ಸರ್ ರಿವ್ಯೂ ಏನಂತ ಹೇಳಿದ್ರೆ, ಈಗ ನೀವೇನು ಕೋರ್ಸ್ ಹೇಳ್ಕೊಡ್ತಿದ್ದೀರಾ ಮತ್ತೆ ಕ್ಲಾಸಸ್ ಮಾಡ್ತಿದ್ದೀರಾ ಅದ್ ನಮ್ಗೆ ತುಂಬಾನೇ ಹೆಲ್ಪ್ ಆಗ್ತಿದೆ. ಫ್ರೆಶರ್ಸಿಗೆ ಅವರಿಗೆ ಸ್ವಲ್ಪ ಅರ್ಥ ಆಗ್ದಲೇ ಇರ್ಬೋದು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಬೇರೆ ಕಡೆ ಹೋಗಿ ಅವ್ರ ಕೋರ್ಸಸ್ ಗಳನ್ನೆಲ್ಲ ನೋಡ್ಕೊಂಡ್ ಬಂದು ನಾವು ಒಂದು ಒಳ್ಳೆ ದಾರಿಲಿ ಹೋಗ್ತಿದೀವಿ ಅಂತ ಅಂದ್ರೆ ಅದು ನಿಮ್ ಕೋರ್ಸ್ ಇಂದಾನೆ ಸರ್. ಬಟ್ ನೀವೇನ್ ಸ್ಟ್ರಾಟಜಿ ಹೇಳ್ಕೊಡ್ತೀರಾ, ನಾನ್ ಕೂಡ 2-3 ಕಡೆ ಕೋರ್ಸ್ ಮಾಡಿದೀನಿ. ಸೊ ಅಲ್ಲೆಲ್ಲೂ ನಿಮ್ ತರ ಕ್ಲಾಸ್ ನ ನೀಟಾಗಿ ಹೇಳ್ಕೊಡಲ್ಲ, ಡೌಟ್ಸ್ ಕ್ಲಿಯರ್ ಮಾಡಲ್ಲ, ಮತ್ತೆ ನಾವೇನ್ ತಪ್ಪು ಮಾಡ್ತಿದೀವಿ ಅದನ್ನ ನಮ್ಗೆ ಅವ್ರು ತೋರ್ಸ್ಕೊಡಲ್ಲ. ಇವಾಗ ಆಗಿದೆ, ನೀವು ನೆಕ್ಸ್ಟ್ ಟ್ರೇಡ್ ಅಲ್ಲಿ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಸುಮ್ನಾಗ್ತಾರೆ. ಬಟ್ ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ನಮ್ಗೆ ಏನು ಸಹಾಯ ಆಗ್ತಿದೆ ಅಂತ ಹೇಳಿದ್ರೆ, ನಮ್ ತಪ್ಪನ್ನ ನೀವು ತೋರ್ಸ್ಕೊಂಡ್ ಕೊಟ್ಟು ನಾವು ಸರಿ ದಾರಿಲಿ ಹೋಗೋದಿಕ್ಕೆ ನೀವು ನಮ್ಗೆ ಗೈಡ್ ಮಾಡ್ತಿದ್ದೀರಾ. ಯಾರು ಕೂಡ ನಿಮ್ ತರ ಎಫರ್ಟ್ ಹಾಕಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಕ್ಲಾಸ್ ನ ಕೊಡಲ್ಲ ಸರ್. ನಾನ್ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ 3 years ಇಂದ 1-2 ಕಡೆ ಕೋರ್ಸ್ ಜಾಯ್ನ್ ಆದೆ. ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ನನ್ಗೇನು ಗೊತ್ತಿರ್ಲಿಲ್ಲ, ಬಟ್ ಕಲಿಬೇಕಂದ್ರೆ ಇಂಟ್ರೆಸ್ಟ್ ಇತ್ತು. ಬಟ್ ಫೀಸಸ್ ಎಲ್ಲ ಕೇಳಿದಾಗ ಅದು ನಮ್ಗೆ ಅಫೋರ್ಡ್ ಮಾಡಕ್ ಆಗಲ್ಲ, ತುಂಬಾ ಕಾಸ್ಟ್ಲಿ ಇದೆ ಅನ್ನೋದು ಒಂದ್ ಕಡೆ ಯೋಚನೆ ಆದ್ರೆ, ಒಂದ್ ಕಡೆ ಅಟ್ಲೀಸ್ಟ್ ಕಷ್ಟಪಟ್ಟು ಕಟ್ಬಿಡೋಣ ಒಂದ್ಸಲ, ನಮ್ ಲೈಫ್ ಸೆಟ್ಲ್ ಆಗುತ್ತೆ ನಾವ್ ಇದನ್ ಕಲ್ತ್ಕೊಂಡ್ರೆ ಅನ್ನೋ ಮೈಂಡ್ ಸೆಟ್ ಒಂದ್ ಕಡೆ ಇತ್ತು. ಬಟ್ ಏನು ತುಂಬಾ ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಾಸ್ತಿ ಪ್ರಾಫಿಟ್ ಆಗಿರೋ ಸ್ಕ್ರೀನ್ ಶಾಟ್ಸ್ ನ ಹಾಕ್ತಾರೆ. ಸೊ ಅವಾಗ ಏನಾಗ್ತಾರೆ ಅಂತಂದ್ರೆ ಜನಗಳು ನೋಡ್ದಾಗ ಓ ನಾವು ಹಿಂಗೆ ಆಗ್ಬಿಡ್ತೀವಿ ಈ ತರ ಮೈಂಡ್ ಸೆಟ್ ಇಟ್ಕೊಂತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ನಾವು ಏನು ಸ್ಟಾರ್ಟಿಂಗ್ ಅಲ್ಲಿ ನಾವು ಅಷ್ಟು ಪ್ರಾಫಿಟ್ ಮಾಡ್ಬೇಕಂದ್ರೆ ನಮ್ಗೆ ಎಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ, ನಾವ್ ಎಷ್ಟು ಲಾಟ್ ಅಲ್ಲಿ ತಗೋಬೇಕು ಅದೆಲ್ಲ ಏನು ಗೊತ್ತಿರಲ್ಲ ಅವರಿಗೆ. ಸೊ ಹಿಂಗಾಗಿ ತುಂಬಾ ಕಡೆ ಮೋಸ ಹೋಗ್ತಿದಾರೆ. ಬಟ್ ನನ್ಗೇನಂತ ಹೇಳಿದ್ರೆ ಸರ್, ನಿಮ್ಮಲ್ಲಿ ನಮ್ಗೆ ಕಲಿಯೋದಿಕ್ಕೆ ಕೂಡ ಪ್ರೈಸ್ ಅಫೋರ್ಡಬಲ್ ಆಗಿದೆ. 4 ಜನಕ್ಕೆ ನಾನು ಇಂಥವ್ರ ಕಡೆ ಕಲಿತಾ ಇದ್ದೀನಿ, ನೀವು ಕಲೀರಿ, ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿದೆ. ನಾನು ಇವತ್ತು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗ್ ಇಂಟ್ರೆಸ್ಟ್ ಇದೆ ಅವ್ರಿಗೆ ನನ್ಗೆ ಹೇಳ್ತಾನೆ ಇರ್ತೀನಿ ಸರ್. ಯಾಕೆ ಅಂತಂದ್ರೆ ನನ್ಗೆ ನೀವು ಹೇಳ್ಕೊಡ್ತಾ ಇರೋದ್ರ ಒಂದ್ ಇದ್ರಲ್ಲಿ ತುಂಬಾ ಅಷ್ಟು ಟ್ರಸ್ಟ್ ಇದೆ. ಮತ್ತೆ ಇನ್ನೊಂದ್ ಹೇಳು ಅಂತ ಹೇಳಿದ್ರೆ ಸರ್, ನೀವು ರಿಜೆಕ್ಷನ್ ಲೆವೆಲ್ಸ್ ನ ಹೇಳ್ಕೊಡ್ತಿರಲ್ಲ ಅದು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ನೀವ್ ಯಾವ ಲೆವೆಲ್ ಇಂದ ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅಂತ ಹೇಳಿರ್ತೀರಾ, ನಾವ್ ಹೇಗ್ ಲೆವೆಲ್ ಚೆಕ್ ಮಾಡ್ಬೇಕಂತ ಹೇಳ್ಕೊಟ್ಟಿರ್ತೀರಾ, ಅದ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಎಂತವ್ರು ಇದ್ರು ನಿಮ್ ಹತ್ರ ಕಲ್ತ್ರೆ ಅವ್ರು ಏನೋ ಒಂದ್ ಮುಂದೆ ಅವ್ರ ಲೈಫ್ ಅಲ್ಲಿ ಚೆನ್ನಾಗಿರ್ತಾರೆ ಸರ್. ವೆರಿ ಗುಡ್ ಮೇಡಮ್, ವೆರಿ ಬಟ್ ಗುಡ್. ನಾನ್ ಕೂಡ ತುಂಬಾ ಎಫರ್ಟ್ ಆಗ್ತಾ ಇದ್ದೀನಿ, ಮನೇಲಿ ಇದ್ಕೊಂಡು ಹೌಸ್ ವೈಫ್ ಆಗಿ ನಂದು ಅಂತ ಏನಾದ್ರು ಒಂದು ಸ್ವಂತ ಅರ್ನಿಂಗ್ಸ್ ಇರ್ಬೇಕು ಅನ್ನೋದಕ್ಕೋಸ್ಕರ ನಾನು ಎಫರ್ಟ್ ಆಗ್ತಿದ್ದೀನಿ. ಬಟ್ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನನ್ಗೆ ಆ ಎಫರ್ಟ್ ಇಂದ ನಾನು ಏನಾದ್ರು ಒಂದು ಅಚೀವ್ ಮಾಡ್ತೀನಿ ಅನ್ನೋದ್ ಕಾನ್ಫಿಡೆನ್ಸ್ ನನ್ಗೆ ನಿಮ್ಮಿಂದ ಬಂದಿದೆ ಸರ್. ವೆರಿ ಗುಡ್ ಮೇಡಮ್, ಖಂಡಿತ ಚೆನ್ನಾಗಿ ಮಾಡಿ. ಸೊ ಹೌಸ್ ವೈಫ್ಸ್ ಯಾರು ಇರ್ತಾರೋ ಅವ್ರಿಗೆ ನೀವು ಒಂದು ರೋಲ್ ಮಾಡೆಲ್ ತರ ಇರ್ಬೇಕು ಮೇಡಮ್. ಸೊ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಯಿಂದ ಸೊ ಮಾಡಿ. ಹೌದು ಖಂಡಿತ ಸರ್. ನನ್ನ ಸರ್ ಸಪೋರ್ಟ್ ಇರುತ್ತೆ. ಆದಷ್ಟು
ನಾನ್ ಹೇಳೋದೇನಂದ್ರೆ ಆದಷ್ಟು ಸರ್ ಎಷ್ಟೇ ಜನ ಸ್ಟೂಡೆಂಟ್ಸ್ ಇದ್ರೂನು ಅವ್ರು ಹೊಸ್ದಾಗಿ ಯಾರೇ ಕಲಿಯೋರಿದ್ರುನು ಅವ್ರು ನಿಮ್ ಹತ್ರನೇ ಸೇರ್ಕೊಬೇಕು ಅಂತ ನಾನು ಆಸೆ ಪಡ್ತೀನಿ ಸರ್. ಯಾಕೆಂದ್ರೆ ಅವ್ರು ಬೇರೆ ಎಲ್ಲೋ ಹೋಗಿ ನಮ್ ತರ ಲಾಸ್ ಮಾಡ್ಕೋಬಾರ್ದು. ಏನು ಗೊತ್ತಿರಲ್ಲ, ಸುಮ್ನೆ ಕ್ಯಾಪಿಟಲ್ ಯಾರೋ ಹೇಳಿದ್ರು ಅಂತ ಹಾಕಂತಾರೆ, ಯಾರೋ ಟ್ರೇಡ್ ಹೇಳಿದ್ರು ಮತ್ತೆ ಟಿಪ್ಸ್ ಹೇಳಿದ್ರು, ಈ ತರ ಎಲ್ಲ ಮಾಡ್ಕೊಂಡು ದುಡ್ಡು ಕಳ್ಕೊಂತಾರೆ. ಬಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಮ್ಗದ್ರ ಅನುಭವ ಏನು ಅಂತ ಗೊತ್ತಿರುತ್ತೆ. ಹೌದು. ಬಟ್ ಇವಾಗ ಏನಂದ್ರೆ ಯಾರೇ ಏನೇ ಹೇಳಿದ್ರು ನಮ್ಗೆ ಅದ್ ತಲೆಗೆ ಹೋಗ್ತಾ ಇಲ್ಲ. ಹ್ಮ್ ನಾನ್ ಸ್ವಂತವಾಗಿ ಕಲಿತಾ ಇದ್ದೀನಿ, ನಮ್ ಗೈಡ್ ಇದಾರೆ, ನಮ್ ಸರ್ ಇದಾರೆ, ಅವ್ರ ಏನ್ ಹೇಳ್ಕೊಟ್ಟಿದಾರೆ ನಾನು ಅದನ್ನ ಫಾಲೋ ಮಾಡ್ತೀನಿ. ನನ್ಗೆ ಅದೊಂದ್ ಮೈಂಡ್ ಸೆಟ್ ಬಂದಿದೆ ಸರ್. ವೆರಿ ಗುಡ್. ಸೊ ಹಿಂಗೆ ಮಾಡಿ ಮೇಡಮ್. ಸೊ ಚೆನ್ನಾಗಿ ಮಾಡ್ಕೊಳ್ಳಿ, ಸಪೋರ್ಟ್ ಇರುತ್ತೆ ನಮ್ಮ ಸೈಡ್ ಇಂದ ಆಲ್ವೇಸ್. ಯಾವಾಗಾದ್ರೂ ನಾವು ಸಿಗ್ತಾನೆ ಇರ್ತೀವಿ. ವಾಟ್ಸಪ್ ಅಲ್ಲಿ ಮೆಸೇಜ್ ಸಹ ನಾವು ಎಸ್ ರಿಪ್ಲೈನ ಸರ್. ಮಾಡ್ತಾ ಇದೀವಿ. ಸೊ ಹೌದು ಚೆನ್ನಾಗಿ ಸರ್, ಮಾಡ್ಕೊಳ್ಳಿ. ತುಂಬಾ ನೀವು ಟೈಮ್ ಫ್ರೀ ಮಾಡ್ಕೊಂಡು ಎಲ್ಲರಿಗೂ ರಿಪ್ಲೈ ಮಾಡ್ತೀರಾ ಸರ್. ತುಂಬಾ ಕಡೆ ಕೋರ್ಸ್ ಜಾಯಿನ್ ಆದ್ಮೇಲೆ ಒಂದ್ ಸ್ವಲ್ಪ ದಿನ ರಿಪ್ಲೈ ಮಾಡ್ತಾರೆ, ಆಮೇಲೆ ಅವ್ರು ರಿಪ್ಲೈನೇ ಮಾಡಲ್ಲ. ಹ್ಮ್ ಈ ತರನು ತುಂಬಾ ಜನ ಸಫರ್ ಆಗ್ತಾರೆ, ದುಡ್ಡು ಕೊಟ್ಟು ಸೇರ್ಕೊಂಡು. ಈಗ ಒಂದ್ ಕಡೆ ಅವರು ರಿಪ್ಲೈ ಮಾಡ್ತಿರಲ್ಲ, ಹ್ಮ್ ಇನ್ನೊಂದ್ ಕಡೆ ಇವ್ರ ಡೌಟ್ಸ್ ಗಳು ಕ್ಲಿಯರ್ ಆಗ್ತಿರಲ್ಲ. ಹೌದು. ಈ ತರ ತುಂಬಾ ಜನ ಸಫರ್ ಮಾಡ್ತಿದ್ದಾರೆ ಸರ್. ಅವ್ರು ಎಲ್ಲರಿಗೂ ಹೇಳೋದು ನಾನು ಒಂದೇ, ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಕ್ ಸೇರ್ಕೊಂಡು ಅವ್ರು ಕೂಡ ಒಂದು ಒಳ್ಳೆ ರೀತಿಲಿ ಆಗ್ಬೇಕು ಅನ್ನೋದಷ್ಟೇ ಸರ್ ನನ್ನ ಇಂಟೆನ್ಷನ್. ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸೊ ಖಂಡಿತ ನನ್ನಿಂದ ಎಸ್ ಏನಾಗುತ್ತೋ ಸರ್. ಇನ್ನೂ ಜಾಸ್ತಿ ಮಾಡ್ತೀನಿ, ನಿಮಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತೀನಿ. ಸೊ ನೋಡೋಣ. ಓಕೆ, ಸೊ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು.